ಮನೆಯಲ್ಲಿ ಯಾರು ಇಲ್ಲದನ್ನ ಗಮನಿಸಿ ಇಬ್ಬರು ಅಪರಿಚಿತ ವ್ಯಕ್ತಿಗಳು ಮುಖಕ್ಕೆ ಮಾಸ್ಕ್ ಹಾಕಿಕೊಂಡು ಬಂದು ಮನೆಯಲ್ಲಿ ಯಾರು ಇಲ್ಲದನ್ನ ಗಮನಿಸಿ ಮನೆಯಲ್ಲಿದ್ದ ಮಹಿಳೆಗೆ ಚಿತ್ರಹಿಂಸೆ ಮಾಡಿ ಮನೆಯಲ್ಲಿದ್ದ ಬಂಗಾರವನ್ನ ಕದ್ದೊಯ್ದಂತ ಘಟನೆ ಬೀದರ್ ಜಿಲ್ಲೆಯ ಔರಾದ ತಾಲೂಕಿನ ಕೌಟಾ ಬಿ ಗ್ರಾಮದಲ್ಲಿ ಜರುಗಿದೆ. ಕೌಟಾ ಬಿ ಗ್ರಾಮದ ಓಂಕಾರ್ ಗಾದ್ಗೆ ಎಂಬುವರ ಮನೆಯಲ್ಲಿ ಈ ಕಳ್ಳತನ ಜರುಗಿದ್ದು ಖದೀಮರು ಮನೆಯಲ್ಲಿದ್ದಂತ 2 ಲಕ್ಷ ಹಣ ಹಾಗೂ 250 ಗ್ರಾಂಗೂ ಅಧಿಕ ಮೌಲ್ಯದ ಚಿನ್ನವನ್ನ ಹೊತ್ತೊಯ್ದಿದ್ದಾರೆ. ಈ ವೇಳೆ ಮನೆಯಲ್ಲಿದ್ದ ಓಂಕಾರ್ ಅವರ ಪತ್ನಿ 35 ವರ್ಷದ ಪ್ರೀತಿ ಗಾದ್ಗಿ ಅವರ ಮೇಲೆ ಹಲ್ಲೆ ಮಾಡಿ ದುಷ್ಕರ್ಮಿಗಳು ಚಾಕುವಿನಿಂದ ಅವರ ಎಡಗೈ ಮೇಲೆ ಹಲ್ಲೆ ಮಾಡಿದ್ದಾರೆ. ಸದ್ಯ ಗಾಯಾಳು ಪ್ರೀತಿ ಗಾದ್ಗಿ ಅವರು ಬೀದರ್ ನಗರದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಘಟನೆ ಕುರಿತು ಮಾಧ್ಯಮದವರ ಜೊತೆ ಮಾತನಾಡಿದ ಗಾಯಾಳು ಪ್ರೀತಿ ಗಾದ್ಗಿ, ನಾನು ಮನೆಯಲ್ಲಿ ಮಲಗಿದ್ದೆ. ಆ ಸಮಯದಲ್ಲಿ ಇಬ್ಬರು ಮುಸ್ಕುಧಾರಿಗಳು ಮನೆಗೆ ದುಂಗಿ ನನ್ನ ಮೇಲೆ ಹಲ್ಲೆ ಮಾಡಿದ್ರು. ನನ್ನ ಮೊಬೈಲ್ ಕಿತ್ಕೊಂಡು ಹೋಗಿ ಸಿಮ್ ಸುಟ್ಟು ಹಾಕಿದ್ರು. ನಂತರ ಚಾಕುವಿನಿಂದ ಹಲ್ಲೆ ಮಾಡಿ ಮನೆಯಲ್ಲಿದ್ದಂತ ಬೆಲೆ ಬಾಳುವ ವಸ್ತುಗಳನ್ನ ಕದ್ದೊಯ್ದಿದ್ದಾರೆ ಅಂತ ಹೇಳಿದ್ದಾರೆ. ಮಕ್ಕೊಂಡಿದ್ದೆ ಸೋಪ ಮೇಲೆ ಮಕ್ಕೊಂಡಿದ್ದೆ. ದನ್ನಂತ ಸೌಂಡ್ ಬಂದ ತಕ್ಷಣ ನಾನು ಬಂದೆ ನನ್ನ ಕೈ ಹಿಡ್ದೆ ನೋಡ್ಬೇಕು ಅವರು ನೋಡಿ ಒಬ್ಬರು ಹೊರಗೆ ನಿಂತಿರು, ಒಬ್ಬರು ನಂಗೆ ಹೊಡೆದಾರ. ಇಲ್ಲಿ ಕಾಲ್ ಮೇಲೆ ಹೊಡೆದಾರ. ಒಂದು ಮತ್ತೆ ಕೈ ಹೊಡೆದಾರ. ಮೊಬೈಲ್ ಕಸ್ಕೊಂಡೆ, ನನ್ನ ಸಿಮ್ ಕಸ್ಕೊಂಡೆ. ನನಗೊಬ್ಬ ಹಿಡ್ದನ, ಅವ ನನ್ನ ಸಿಮ್ಮ ಗ್ಯಾಸ್ ಮೇಲೆ ಕೀ ಸುಟ್ಟಿ ಅದು ಅವ್ರ ಬಾಗಿಲಿನ ಚಾಕು ತಗೊಂಡು ನಂಗೆ ಇಲ್ಲೆಲ್ಲ ಚೂಚರಿಲ್ಲೆಲ್ಲ. ಮತ್ತು ಕೀ ಕೊಡೋ ಆ ಚಾಲ್ ಮರಿದೆ, ಕೀ ಕೊಡೋ ಟಾರ್ಚರ್ ಮಾಡ್ಯಾರ. ತೋಲ್ ನೋಡ್ದಾರ. ಸೌಂಡು ಗಂಟಲೆಲ್ಲ ನೈಲತ್ತಿತ್ತು, ದಬಾಸೆರ ಹಿಡ್ದೆ ಇಲ್ಲ. ಅವ್ರ ಮುಖಕ್ಕೆಲ್ಲ ಕ್ಯಾಪ್ ಇತ್ತು. ಇಬ್ಬರೇ ಇದ್ದರು. ಅವರಿಗೆ ಕಾಲ್ ಬಂದಿದ ಮೇಲೆ ಅವ್ರು ಯಾರೋ ಕಾಲ್ ಬಂದಿತ್ತು ಅವರಿಗೆ, ಬಾ ಅವ್ರು ಹೊಂಟಾರ ಬಾ ಅಂತಂತ ಕರೆಸ್ಕೊಂಡ್ರು. ಅವರು ಇಲ್ಲಿ ಕಟ್ಕೊಂಡಿದ್ದಿತ್ತು ಅಷ್ಟೇ. ಪ್ರೀತಿ ನನಗೆ ಹೊಡೆದ ಮೇಲೆ ಎಲ್ಲ ಏನೇನು ಮಾಡ್ಯಾರ ನಂಗೆ ಗೊತ್ತಿಲ್ಲ. ಬಕ್ಕೊಳ್ಳೋದಾರೆ ನನ್ನ ಆದ್ನಿದದ, ಎಷ್ಟದ ಅಂತ ಗೊತ್ತಿಲ್ಲ. ಬಟ್ ಅವ್ರದ್ದೆಲ್ಲ ಇಲ್ಲದ. ನಂಗೆ ಗೊತ್ತಿಲ್ಲ. ನಾನು ಹಾಸ್ಪಿಟಲ್ನಲ್ಲಿ ಆಪ್ರೇಷನ್ ಮಾಡ್ಕೊಂಡಿದ್ಮೇಲೆ ಏನು ಹಾಕ್ಕೊಂಡಿಲ್ಲ. ಏನಿತ್ತು ಏನಿಲ್ಲ. ನಾನು ಲಾಕರ್ ತೆಗ್ದಿಲ್ಲ. ಸಾಪ್ರಿಗೆ ಕೊನಾರ. ನಂತರ ಮನೆಯ ಮಾಲೀಕ ಓಂಕಾರ್ ಅವರ ಸಹೋದರ ಮಾತನಾಡಿ, ಸುಮಾರು ಮಧ್ಯಾಹ್ನ 1 ರಿಂದ 2 ಗಂಟೆಯ ಸಮಯದಲ್ಲಿ ನಮ್ಮ ತಮ್ಮನ ಮನೆಯಲ್ಲಿ ಈ ಘಟನೆ ಸಂಭವಿಸಿದೆ. ಚಾಕುವಿನಿಂದ ಹಲ್ಲೆ ಮಾಡಿ ತಲೆಗೂ ಸಹ ಹೊಡೆದು ಹಲ್ಲೆ ಮಾಡಿದ್ದಾರೆ. 250 ರಿಂದ 300 ಗ್ರಾಂನಷ್ಟು ಚಿನ್ನ ಹಾಗೂ 3 ರಿಂದ 4 ಲಕ್ಷ ಹಣ ತೆಗೆದುಕೊಂಡು ಹೋಗಿದ್ದಾರೆ ಎಂದರು. ಈ ಘಟನೆಯು ಸಂತಪುರ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ನಡೆದಿದ್ದು ಘಟನೆಯ ಕುರಿತು ಮತ್ತಷ್ಟು ಮಾಹಿತಿ ಇನ್ನೂ ಹೊರಬೀಳುವಂತ ಸಾಧ್ಯತೆ ಇದೆ. ಒಂದು ಗಂಟೆಯಿಂದ 2 ಗಂಟೆ ಇನ್ ಬಿಟ್ವೀನ್ ಆಗಿದೆ. ಇದೇ ನಮ್ದು ತಮ್ಮವ್ರ ಮನೆಯಲ್ಲಿ ಆಗಿದ್ದಿದ್ದು. ಅವ್ರ ಮನೆ ಒಳಗಡೆ ಇಬ್ಬರು ಮುಸ್ಕುಧಾರಿಗಳು ಬಂದು ರಾಬ್ರಿ ಪ್ಲಸ್ ಮರ್ಡರ್ ಮಾಡಿದ್ದಾರೆ. ಇಬ್ಬರು ತುಂಬ ಅಂದರೆ ಬೆಂಕಿಯಿಂದ ಸ್ವಲ್ಪ ಎಲ್ಲ ಕಡೆ ಚಾಕುವಿಂದ ಸುಟ್ಟಿದ್ದಾರೆ. ಮತ್ತು ತುಂಬ ಟಾರ್ಚರ್ ಮಾಡಿದ್ದಾರೆ, ಹೊಡೆದಿದ್ದಾರೆ, ತಲೆಗೆ ಹೊಡೆದಿದ್ದಾರೆ, ಕೈ ಕಾಲಿಗೆಲ್ಲ ಹೊಡೆದಿದ್ದಾರೆ. ಮತ್ತು ಬೀರು ಕೀ ಕುಡ್ಲಿಲ್ಲ ಅಂದಗೋಸ್ಕರನೇ ಇದೆ ಇಷ್ಟೊಂದೆಲ್ಲ ಮಾಡಿದ್ದು. ಹೊಡೆದು ಮತ್ತು ಆಮೇಲೆ ಮೊಬೈಲೆಲ್ಲ ಕೆತ್ಕೊಂಡು ಬೀರು ತೊಗೊಂಡು ಒಳಗಡೆಯಿಂದ ಒಂದು 250 ಗ್ರಾಮಿಂದ ಒಂದು 300 ಗ್ರಾಮ್ ಗೋಲ್ಡ್ ತೊಗೊಂಡೋಗಿದ್ದಾರೆ. ಪ್ಲಸ್ ಒಂದು 3 ರಿಂದ 4 ಲಕ್ಷ ರೂಪಾಯಿ ದುಡ್ಡು ಹೋಗಿದೆ ಅದರಿಂದ. ನಾವು ಸಡನ್ನಾಗಿ ನಾವು ಬಂದ ತಕ್ಷಣ ಹೊರಟೋಗಿದ್ದಾರೆ. ನೋಡಲಿಲ್ಲ, ನಾವು ಯಾರು ಅಂತ ಗೊತ್ತಾಗಲಿಲ್ಲ. ಅವರೇ ಓಪನ್ ಮಾಡಿ ಮತ್ತು ಇಮಿಡಿಯೇಟ್ಲಾಗಿ ಹಾಸ್ಪಿಟಲ್ ಕರ್ಕೊಂಡು ತಂದಿದ್ದೆ ನಾವು. ಇನ್ಸಿಡೆಂಟ್ ಕೌಟಾ ಬಿ ಗ್ರಾಮ ನಮ್ಮದು. ರಮೇಶ್ ಇಲ್ಲ ನಾವು ನೋಡಲೇ ಇಲ್ಲ. ಅವರು ಒಂದು ಡೋರ್ ಓಪನ್ ಮಾಡಿದ ಮೇಲೆ ಗೊತ್ತಾಗಿದ್ದು. ಬ್ಯಾಕ್ ಸೈಡ್ ಡೋರಿಂದ ಅವರು ಓಪನ್ ಮಾಡಿ ಈ ಥರ ಮಾಡಿಸ್ಕೊಂಡೋಗಿದ್ದು. ಮಾರಿ ಫುಲ್ ಮಾಸ್ಕ್ ಹಾಕೊಂಡು ಯಾರಂತ ಗೊತ್ತಾಗಲಿಲ್ಲ ಅವರು.
ಐ ಥಿಂಕ್ 30ರಿಂದ 45 ನಿಮಿಷ ಅವ್ರು ಒಳಗಡೆ ಇದ್ರು ಅನಿಸುತ್ತೆ. ಒಳಗಡೆ ಇದ್ದರೆ ಇವ್ರಿಗೂ ಒಂದು ಥೈರಾಯ್ಡ್ ಆಪ್ರೇಷನ್ ಆಗಿದೆ ರೀಸೆಂಟ್ ಒಂದು 15 ಡೇಸ್ ಬ್ಯಾಕ್. ಮಾತಾಡೋಕ್ಕೆ ಬರಲ್ಲ, ಕಿರ್ಚೋಕ್ಕೂ ಬರಲ್ಲ. ಅದಕ್ಕೋಸ್ಕರ ಅದೇ ಅಡ್ವಾಂಟೇಜಸ್ ತೊಗೊಂಡು ಈ ಥರ ಆಗಿದೆ. ಗೊತ್ತಿರೋರು ಯಾರು ಅಂತ ಗೊತ್ತಿಲ್ಲ, ಯಾರಿಗೂ ಹೇಳೋಕ್ಕಾಗಲ್ಲ. ಬಟ್ ಆಗಿದೆ ಅದು ಐ ಥಿಂಕ್ 30ರಿಂದ 45 ನಿಮಿಷ ಒಳಗಡೆ ಇದ್ದಾರೆ ಅವರು. ಇದ್ದು ನಿಧಾನ ಕೂತ್ಕೊಂಡು ಮಾಡ್ಕೊಂಡು ಹೋಗಿದ್ದಾರೆ, ಯಾರೂ ಇರಲಿಲ್ಲ ಮನೆಯಲ್ಲಿ. ಆ ಥರ ಮಕ್ಕಳೆಲ್ಲ ಸ್ಕೂಲಿಗೆ ಹೋಗಿದ್ರು, ಮನೆಯಲ್ಲೆಲ್ಲ ಇವರು ಹೊರಗಡೆ ಹೋಗಿದ್ದಾರೆ. ಹಸ್ಬೆಂಡು ಅವ್ರ ಅಪ್ಪ ಎಲ್ಲ ಸಂತಪುರಕ್ಕೆ ಹೋಗಿದ್ದು, ಸ್ವಲ್ಪ ಬ್ಯಾಂಕ್ ಕೆಲಸ ಇತ್ತು ಅದಕ್ಕೆ ಹೋಗಿದ್ದು. ಆ ಬರೋ ಟೈಮಲ್ಲಿ ಇನ್ ಬಿಟ್ವೀನ್ 30 to 45 ಮಿನಿಟ್ಸಲ್ಲಿ ಈ ಥರ ಆಗಿದ್ದು. ನಮ್ಮ ಹೆಸರು ರಮೇಶ್ ಕಾದ್ಗೆ, ಅವ್ರ ತಮ್ಮನೇ ಆಗ್ಬೇಕು ನಮಗೆ ಅವರು.